ಯಂಗ್ ಹುಡುಗರು ಯಾರು ಕಾಲೇಜಿಗೆ ಹೊಂಟಿರಲ್ಲ ಇವರು ಈ ವಿಡಿಯೋನ ಕಂಪ್ಲೀಟ್ಲಿ ನೋಡ್ರಿ. ಈ ಟೈಮ್ದಾಗ ಯಂಗ್ ಹುಡುಗರಿಗೆ ಹುಡುಗಿರನ್ನ ಇಂಪ್ರೆಸ್ ಮಾಡ್ಬೇಕನ್ನೋ ಆಸೆ ಇದ್ದೇ ಇರ್ತೈತಿ. ಅದ್ರ ಸಂಬಂಧ ಏನು ಮಾಡ್ತಾರ, ಮನೆ ಒಳಗೆ ಕಾಡಿ ಪೀಡಿ 3 ಲಕ್ಷ 4 ಲಕ್ಷದ ಬೈಕ್ ತೊಗೋತಾರ, ಕಾಡಿ ಗೀಡಿ ಐಫೋನ್ ಪ್ರೋ ಮ್ಯಾಕ್ಸು ತೊಗೋತಾರ. ಇದ್ರ ಜೊತೆಗೆ ಹುಡುಗಿರನ್ನ ಇಂಪ್ರೆಸ್ ಮಾಡಬೇಕಂತ ಹೇಳಿ ಬಾಡಿ ಬಿಲ್ಡ್ ಮಾಡಬೇಕಲ್ಲ, ಬಾಡಿ ಬಿಲ್ಡ್ ಮಾಡಬೇಕು, ಅದು ಜಲ್ದಿ ಮಾಡಬೇಕು ಅಂತ ಹೇಳಿ ಯಾವ ಸಬ್ಸ್ಟೆನ್ಸಸ್, ಟ್ಯಾಬ್ಲೆಟ್ಸ್, ಸಿರಿಂಜಸ್, ಹಾರ್ಮೋನ್ಸ್ ಎಲ್ಲ ತಗೊಳ್ಳೋ ಇರಂಗಿಲ್ಲಲ್ಲ ಅವನ್ನೆಲ್ಲನೂ ತೊಗೋತಾರೆ. 3 ತಿಂಗಳದೊಳಗೆ ಬಾಡಿ ಬಿಲ್ಡ್ ಆಗಬೇಕು, 6 ತಿಂಗಳದೊಳಗೆ ಬಾಡಿ ಬಿಲ್ಡ್ ಆಗಬೇಕು ಅಂತ ಹೇಳಿ ಇಂಥ ತಪ್ಪು ದಾರಿ ಹಿಡಿತಾರೆ. ನೋಡಿರಿ, ನೀವು ಶೋ ಆಫ್ ಮಾಡೋಕ್ಕೆ ಬೈಕ್ ತೊಗೊಂಡ್ರ್ಯೋ, ನೀವು ಶೋ ಆಫ್ ಮಾಡೋಕೆ ಲೋನ್ ಮೇಲೆ ಫೋನ್ ತೊಗೊಂಡ್ರ್ಯೋ, ಇದರಿಂದ ನಿಮ್ಮ ಭಾಳ ಅಂದ್ರೆ ಫೈನಾನ್ಷಿಯಲ್ ಎಫೆಕ್ಟ್ ಆಗ್ಬೋದು. ಬಟ್ ಇವೇನು ಬ್ಯಾಂಡ್ ಸಬ್ಸ್ಟೆನ್ಸಸ್ ಬಾಡಿ ಬಿಲ್ಡ್ ಮಾಡೋಕ್ಕೆ ತೊಗೊಳತ್ತಿರಲ್ಲ, ಇದರಿಂದ ನಿಮ್ಮ ಲೈಫೇ ಎಂಡ್ ಆಗಬಹುದು, ನೀವು ಯಾವಾಗ ಬೇಕಾದಾಗ ಸಾಯಬಹುದು. ಇಂಥ ರಿಸ್ಕ್ ಇಟ್ಕೊಂಡು ಯಾರಿಗೋ ಇಂಪ್ರೆಸ್ ಮಾಡಬೇಕಂತ ಹೇಳಿ ಇವೆಲ್ಲ ತೊಗೊಳತ್ತೀರಂದ್ರೆ ಅವು ಯಾವೂ ವರ್ತ್ ಇಟ್ ಇಲ್ಲ. ಸೊ ಅದನ್ನು ಅರ್ಥ ಮಾಡ್ಕೋರಿ. ಬಾಡಿ ಬಿಲ್ಡ್ ಮಾಡೋಕೆ ಟೈಮ್ ಹಿಡಿತೈತಿ. 3 ವರ್ಷ 4 ವರ್ಷ 5 ವರ್ಷ ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಹಾಕಿದ್ರಿ, ಚಲೋ ಡಯಟ್ ಮಾಡಿದ್ರಿ, ವರ್ಕೌಟ್ ಮಾಡಿದ್ರಿ, ಚಲೋ ರಿಕವರಿ ನಿಮ್ದು ಆತಂತಂದ್ರೆ ನಿಮ್ಗೆ ರಿಸಲ್ಟ್ ಕಂಡೇ ಕಾಣ್ತೈತಿ. ಅದನ್ನು ಬಿಟ್ಟು ಶಾರ್ಟ್ಕಟ್ ದಾರಿ ಹಿಡ್ಕೊಂಡ್ರಿ 20s ಒಳಗೆ ನಿಮ್ಗೆ ಏನಾಗಲಿಲ್ಲ ಅಂತಂದ್ರು 30s ಮಿಡ್-30s ಒಳಗೆ ನಿಮ್ಮ ಲೈಫ್ ಭಾಳ ಅಂದ್ರೆ ಭಾಳ ಹಾಳಾಗಿರ್ತೈತಿ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಇನ್ನೊಂದು ನೀವೇನು ಫೋಕಸ್ ಮಾಡಬೇಕಂದ್ರೆ, ಈ ಕಾಲೇಜ್ನಾಗ ಅದಿರಲ್ಲ, ಹುಡುಗಿರು ಈಗೂ ಇರ್ತಾರೆ, ಮುಂದೂ ಸಿಗ್ತಾರೆ, ಅದೆಲ್ಲ ಅದು ಫೇಸ್ ಬೇರೆಯೇ. ಸದ್ಯಕ್ಕೆ ನಿಮ್ಮ ಫೋಕಸ್ ನಿಮ್ಮ ಬೆಟರ್ಮೆಂಟ್, ನೀವು ಸ್ಕಿಲ್ ಪುಟ್ ಆನ್ ಮಾಡೋದ್ಮೇಲೆ ಸ್ವಲ್ಪ ಫೋಕಸ್ ಮಾಡಿರಿ. ಲೈಕ್ ಈ ಕಾಲೇಜ್ ಡಿಗ್ರಿ ಅಂತ ತೊಗೊಳತ್ತೀರಿಪ್ಪ, ಡಿಗ್ರಿಗೆ ಎಲ್ಲರ ಕಡೆಯೂ ಇರ್ತೈತಿ, ಬಟ್ ಸ್ಕಿಲ್ಸ್ ಲ್ಯಾಕ್ ಆಗ್ತಾವೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಈಗ ಪ್ರೆಸೆಂಟ್ ಮಾಡ್ತೀರಿ ಏನಾದರೂ ಪ್ರೆಸೆಂಟೇಷನ್ಸ್ ಇರ್ಬೋದು, ಸೋಷಲ್ ಮೀಡಿಯಾ ಒಳಗೆ ನಿಮ್ಮ ಕಂಟೆಂಟ್ ಮಾಡೋದಿರ್ಬೋದು, ಏನಾದರೂ ಒಂದು ಕಲೀರಿ, ಮಾರ್ಕೆಟಿಂಗ್ ಇರ್ಬೋದು. ಇವೆಲ್ಲ ಕಲ್ತ್ರಿ ಅಂದರೆ ನಿಮ್ಗೆಲ್ಲನೂ ಆ್ಯಡ್ ಆನ್ ಆಗ್ತಾವೆ. ಆ್ಯಂಡ್ ಕಾಲೇಜಿಂದ ಹೊರಗೆ ಬರತ್ತೀರಂದ್ರೆ ನಿಮ್ಮ ಕೈಯಾಗ ಒಂದು ಜಾಬ್ ಆದರೂ ಇರ್ತೈತಿ. ಕೈಯಾಗ ಜಾಬೂ ಇಲ್ಲ, ಬರೀ ಶೋ ಆಫ್ ಮಾಡ್ಕೊತ 3 ವರ್ಷ 4 ವರ್ಷ ನಾನು ಕಳೆದೆ ಅಂತಂದ್ರೆ ಅವಾಗ ಲೈಫು ಡಿಫಿಕಲ್ಟ್ ಆಗ್ತೈತಿ. ಸೊ ಇದನ್ನು ನಿಮ್ಮ ಯಂಗರ್ ಬ್ರದರ್ ಅಂತನೂ ತಿಳ್ಕೊರಿ, ಎಲ್ಡರ್ ಬ್ರದರ್ ಹೇಳಕತ್ತಾನಂತ ಅದು ತಿಳ್ಕೊರಿ. ಜಸ್ಟ್ ಈಗ ಒಂದು ಸ್ವಲ್ಪ ದಿವಸ ನಿಮ್ಮ ಮೇಲೇನೂ ನೀವು ಫೋಕಸ್ ಮಾಡಿರಿ. ಆಮೇಲೆ ಅದೇ ರೊಕ್ಕದಿಂದ ನೀವು ಕಾರು ತೊಗೋಬೋದು, ಬೈಕು ತೊಗೋಬೋದು, ನಿಮ್ಮ ಲೈಫನ್ನು ನೀವು ಅಪ್ಗ್ರೇಡು ಮಾಡ್ಬೋದು, ನಿಮ್ಗೆ ಇಷ್ಟಪಟ್ಟಿರೋ ಹುಡುಗಿನೂ ಮದುವೆನೂ ಆಗ್ಬೋದು. ಬಟ್ ನಿಮ್ಮದು ಲೈಫ್ ಸೆಟಲ್ ಇಲ್ಲ, ನಿಮ್ಮ ಕೈಯಾಗ ರೊಕ್ಕ ಇಲ್ಲ, ನಿಮ್ಮದು ಒಂದು ಏನೋ ಸ್ಟೆಬಿಲಿಟಿ ಇಲ್ಲ ಅಂತಂದರೆ ಯಾರು ನಿಮ್ಮ ಜೊತೆಗಿರಂಗಿಲ್ಲ.